ಉದಯ ಭಾರತಿ ಸಾಹಿತ್ಯ ವೇದಿಕೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೇ, ಮತ್ತೆ ತುಂಬ ದಿನಗಳ ಮೇಲೆ ನಿಮ್ಮ ಮುಂದೆ ಬಂದಿದ್ದೇನೆ. ಆದರೆ ಇಂದು ಈ ವೇದಿಕೆಗೆ ಬರಲು ಕಾರಣ, ಕನ್ನಡ ನಾಡಿನ ಹೆಮ್ಮೆಯ ಕ್ರಿಕೆಟ್ ಆಟಗಾರನಾಗಿ ಇಂದು ಕ್ರಿಕೆಟ್ ಆಟದ ಖ್ಯಾತ ವೀಕ್ಷಕ ವಿವರಣೆಕಾರನಾಗಿ ನಿಂತ ನಮ್ಮ ಮಗ ಪವನ್ ದೇಶಪಾಂಡೆ. ಕಳೆದ 25 ವರ್ಷಗಳಿಂದ ಕ್ರಿಕೆಟ್ ಆಟವನ್ನು ದೇವರೆಂದು ಆರಾಧಿಸಿ ಪೂಜಿಸಿ ಆಡಿದ ವ್ಯಕ್ತಿ ಇಂದು ತನ್ನ ಬದುಕಿನ ಉಸಿರಾಗಿದ್ದ ಕ್ರಿಕೆಟ್ ಆಟದ ವೃತ್ತಿಗೆ ನಿವೃತ್ತಿಯನ್ನು ಘೋಷಿಸಿದ ಕ್ಷಣ ಮನಸ್ಸು ತುಂಬಿ ಬಂದಿದೆ. ಆದ್ದರಿಂದ ನಮ್ಮಿಬ್ಬರ ಭಾವನೆಗಳನ್ನು ಈ ವೇದಿಕೆಯ ಮುಖಾಂತರ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ನಮ್ಮಿಬ್ಬರ ಹೆಮ್ಮೆಯ ಪ್ರೀತಿಯ ಮಗನೇ, ಅಪ್ಪ, ಅಮ್ಮ, ಇಂದು ನನ್ನ ಕ್ರಿಕೆಟ್ ವೃತ್ತಿಗೆ ಅಧಿಕೃತವಾಗಿ ನಿವೃತ್ತಿಯನ್ನು ಘೋಷಿಸುತ್ತಿದ್ದೇನೆ ಎಂದಾಗ ಕಣ್ಣಲ್ಲಿ ನೀರಾಡಿತ್ತು, ಹೃದಯ ತುಂಬಿ ಬಂದಿತ್ತು. ಆದರೆ ಮಗನೇ, ಮೊಟ್ಟ ಮೊದಲು ನಿನ್ನ ಕನಸನ್ನು ಸಾಕಾರಗೊಳಿಸಿ ಇಂದು ನಿನ್ನನ್ನು ಸಮಾಜಮುಖಿಯಾಗಿ ನಿಲ್ಲಲು ಸದಾ ತನ್ನ ಅಭಯ ಹಸ್ತದೊಂದಿಗೆ ನಿನ್ನ ರಕ್ಷಣೆಗೆ ನಿಂತ ನಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ದತ್ತನ ಪಾದ ಕಮಲಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ. ನಿನ್ನಲ್ಲಿಯ ಪ್ರತಿಭೆಯನ್ನು ಗುರುತಿಸಿ ನಿನ್ನನ್ನು ಕ್ರಿಕೆಟ್ ಜಗತ್ತಿಗೆ ಪರಿಚಯಿಸಿದ ನಿನ್ನ ಮೊದಲ ಕೋಚ್ ಧಾರವಾಡದ ವಸಂತ್ ಮುರುಡೇಶ್ವರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು. ತನ್ನ ಕನಸುಗಳನ್ನು ನಿನ್ನ ಕನಸಿನಲ್ಲಿ ಕಂಡು ಮೌನವಾಗಿ ಹಿಂದೆ ಸರಿದು ನಿನ್ನನ್ನು ಸತತ ಪ್ರೋತ್ಸಾಹಿಸುತ್ತಾ ನಿನ್ನ ಬೆಂಬಲಿಗೆ ನಿಂತ ನಿನ್ನ ಸಹೋದರಿ, ನಮ್ಮ ಪ್ರೀತಿಯ ಮಗಳು ಪೂರ್ಣಶ್ರೀಗೊಂದು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನು ಆಕೆಯ ಪತಿ ನಾಗರ್ಷ್ ಮತ್ತು ನಿನ್ನ ಕೈ ಹಿಡಿದು ಬಂದು ಕಾಯ ವಾಚ ಮನಸ ಸದಾ ನಿನ್ನ ಬೆನ್ನ ಹಿಂದೆ ನಿಂತ ನಿನ್ನ ಪತ್ನಿ ಶ್ರೀದೇವಿಗೂ ಕೂಡ ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳಲೇಬೇಕು. ಇನ್ನು ನಿನ್ನ ಸಾಧನೆಯ ದಾರಿಗೆ ಧರ್ಮದ ಬೆಳಕು ತೋರಿಸಿದ ಗುರುಗಳು, ಹಿರಿಯರು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸದಾ ನಿನ್ನನ್ನು ಹರಿಸಿದ ಎಲ್ಲರಿಗೂ ನಮ್ಮಿಬ್ಬರ ಅನಂತ ನಮಸ್ಕಾರಗಳು. ಆದರೆ ಮಗನೇ, ಆಗ ನೀನು ಕೇವಲ 8 ವರ್ಷದವನಿದ್ದೆ. ನನ್ನನ್ನು ಕ್ರಿಕೆಟ್ ತರಬೇತಿಗೆ ಕಳಿಸು, ನಾನು ಆಡುತ್ತೇನೆ ಎಂದಾಗ ನಿನ್ನನ್ನು, ನಿನ್ನ ಕನಸನ್ನು ವಿರೋಧಿಸಿದ ಮೊದಲ ವ್ಯಕ್ತಿ ನಾನು. ಕಾರಣ ಇಷ್ಟೇ, ನಾನು ಬಡವಿ, ಆತ ಬಡವ, ಕಷ್ಟವೇ ನಮ್ಮ ಬದುಕು ಎಂಬಂಥ ಕಾಲವದು. ಆಟದ ಮೋಹಕ್ಕೆ ಬಿದ್ದು ಸರಿಯಾಗಿ ಶಾಲೆಗೆ ಹೋಗದೆ ನಿನ್ನ ಬದುಕು ಎಲ್ಲಿ ನಿಂತ ನೀರಾಗುತ್ತದೆಯೋ ಎಂದು ಭಯಪಟ್ಟು ನಿನ್ನನ್ನು ತಡೆಯಲು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಆಗ ನಿನ್ನ ಕನಸಿನ ಗುರಿಗೆ ಧೈರ್ಯ, ದಾರಿ ತೋರಿಸಿದ ಮೊದಲ ವ್ಯಕ್ತಿ ನಿನ್ನ ತಂದೆ. ಕಷ್ಟವೋ ಸುಖವೋ ಹೆತ್ತವರು ನಾವು. ಆ ಭಗವಂತನಲ್ಲಿ ನಂಬಿಕೆ ಇಟ್ಟು ಅವನ ಸಾಧನೆಗೆ ಸಣ್ಣ ಮೆಟ್ಟಲಾಗೋಣ ಎಂದಾಗ ಹೃದಯ ತುಂಬಿ ಬಂದಿತ್ತು. ಮಗನೇ, ಅದೃಷ್ಟ ನಿನ್ನ ಜೊತೆ ಇತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಆದರೆ ನಂಬಿಕೆ ಇಟ್ಟು ಶ್ರಮಪಟ್ಟು ಮಾಡಿದ ಕೆಲಸ ಅದೃಷ್ಟ ತರಬಲ್ಲದು ಎನ್ನುವುದನ್ನು ಸಮಾಜಕ್ಕೆ ತೋರಿಸಿದ ಹೆಮ್ಮೆಯ ಮಗ ನೀನು. ಒಬ್ಬ ಶ್ರೇಷ್ಠ ಕ್ರಿಕೆಟ್ ಆಟಗಾರನಾಗಬೇಕು ಎಂಬ ಭವ್ಯ ಕನಸನ್ನು ಹೊತ್ತು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಕಾಲಿಟ್ಟಾಗ ಕೇವಲ 15ರ ಪೋರ. ನೀನು ಆಗ ಬೆಂಗಳೂರಿನಂಥ ಬೃಹತ್ ನಗರದಲ್ಲಿ ಒಂದು ಪೈಸೆ ಕೂಡ ಬಾಡಿಗೆ ಪಡೆಯದೆ ಮಲ್ಲೇಶ್ವರದಲ್ಲಿ ತಮ್ಮ 3 ಅಂತಸ್ತಿನ ಮಹಡಿಯ ಮೇಲಿರುವ ರೂಮಿನಲ್ಲಿ 3 ವರ್ಷಗಳ ಕಾಲ ನಿನಗೆ ಇರಲು ಆಶ್ರಯ ನೀಡಿದ ಜಯಸಿಂಹ ಅವರನ್ನು ಕೃತಜ್ಞತೆಯಿಂದ ತಲೆಬಾಗುತ್ತೇವೆ. ಬೆಂಗಳೂರಿಗೆ ಬಂದು 8 ದಿನ ಕಳೆದಿತ್ತು. ಟೆಲಿಫೋನ್ ಬೂತ್ನಿಂದ ನನಗೆ ಫೋನ್ ಮಾಡಿ, ಅಮ್ಮ ಅಮ್ಮ ನಿಮ್ಮೆಲ್ಲರ ನೆನಪು ಬಹಳ ಆಗ್ತದ. ಈ ದೊಡ್ಡ ನಗರದೊಳಗ ನಾನೊಬ್ಬ ಅನಾಥ ಏನೋ ಅಂತ ಅನಿಸ್ತದ ಎಂದು ನೀನು ಅತ್ತಾಗ ನನ್ನ ಕರಳು ಕಿತ್ತು ಬಂದಿತ್ತು. ಆದರೂ ಸಂಯಮದಿಂದ ನಿನಗೆ ಹೇಳಿದ್ದೆ, ಪುಟ್ಟು, ಸಾಧನೆಯ ಮೊದಲು ಮೆಟ್ಟಲು ಹತ್ತಿರುವಿ, ಎಲ್ಲ ತ್ಯಾಗಕ್ಕೂ ಸಿದ್ಧನಾಗಬೇಕು, ಆಗ ಮಾತ್ರ ನಿನ್ನ ಗುರಿ ಸಾಧಿಸಬಲ್ಲೆ ಎಂದಾಗ ನೀನು ಥಟ್ಟನೆ ಇಲ್ಲ ಅಮ್ಮ, ಯೋಚನೆ ಮಾಡಬೇಡ ಎಂದು ನಿಮ್ಮಿಬ್ಬರ ಗೌರವಕ್ಕೆ ಧಕ್ಕೆ ತರಲಾರೆ, ಏನನ್ನಾದರೂ ಸಾಧಿಸಿಯೇ ತೋರಿಸುತ್ತೇನೆ, ವಾಪಸ್ ಊರಿಗೆ ಮಾತ್ರ ಬರಲಾರೆ ಎಂದಾಗ ನನ್ನ ಸಂಕಟ ಯಾರಲ್ಲಿ ಹೇಳಲಿ ಹೇಳು. ಆದರೆ ನೀನು ನುಡಿದಂತೆ ನಡೆದೆ. ಕೇವಲ ವಾರಕ್ಕೆ 500 ರೂಪಾಯಿ ನಾವು ನಿನಗೆ ಕಳಿಸುತ್ತಿದ್ದೆವು. ಅದರಲ್ಲಿಯೇ ನಿನ್ನ ಊಟದ ತಿಂಡಿಯ ಖರ್ಚು ವೆಚ್ಚಗಳನ್ನು ನೀನು ಮಾಡಬೇಕಾಗಿತ್ತು. ಯಾವಾಗಲೂ ನಮಗೆ ಅದು ಬೇಕು ಇದು ಬೇಕು ಎಂದು ಕಾಡಿದ ಮಕ್ಕಳಲ್ಲ ನೀವಿಬ್ಬರು. ನಮ್ಮ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಅದರಲ್ಲಿಯೇ ಸಂತೃಪ್ತಿ ಕಂಡ ಮಕ್ಕಳು. ಇಂದು ಕಷ್ಟಪಟ್ಟು ಜೀವನ ಮಾಡು, ಮುಂದೆ ನಿನ್ನಿಷ್ಟದಂತೆ ಜೀವನ ನಡೆಯುತ್ತದೆ. ಇಂದು ನಿನ್ನಿಷ್ಟದಂತೆ ಜೀವನ ಮಾಡಿದರೆ
ಮುಂದೆ ಜೀವನಕ್ಕೆ ಕಷ್ಟಪಡಬೇಕಾಗುತ್ತದೆ ಎನ್ನುವ ಬದುಕಿನ ಮರ್ಮವನ್ನು ಅರಿತು ನಡೆದ ಮಕ್ಕಳು ನೀವು. ಒಂದು ದಿನಕ್ಕೂ ಕೂಡ ಟಿವಿ ಬೇಕು ಎನ್ನಲಿಲ್ಲ, ಸಂಬಂಧಿಕರ ಮನೆ ಮಠಗಳಿಗೆ ಭೇಟಿ ಮಾಡಲಿಲ್ಲ, ಹಬ್ಬ ಹರಿದಿನಗಳಿಲ್ಲ. ದಿನದ 24 ತಾಸು ಪ್ರಾಕ್ಟೀಸ್ ಎಂದು ನಿನ್ನ ದೇಹ ಮತ್ತು ಮನಸ್ಸನ್ನು ದಂಡಿಸಿದ ಫಲವಾಗಿ ನಿನ್ನ ಕ್ರಿಕೆಟ್ ಕರಿಯರ್ನಲ್ಲಿ ಅಂಡರ್ 13, 15, 17, 19, 21, 25 ಹೀಗೆ ಎಲ್ಲ ಕೆಟಗರಿಗಳಲ್ಲಿಯೂ ರಾಜ್ಯವನ್ನು ಪ್ರತಿನಿಧಿಸಿ ನಾಯಕ ಪಟ್ಟವನ್ನು ಅಲಂಕರಿಸಿ ಸಾಧಿಸಿದವನು ನೀನು. ಇಲ್ಲಿ ಒಂದು ಘಟನೆಯನ್ನು ನಾನು ಹೇಳಲೇಬೇಕು. ನಿನ್ನ ತಾತ ಅಂದರೆ ನನ್ನ ತಂದೆ ನಿನಗೊಂದು ಕ್ರಿಕೆಟ್ ಸ್ವೇಟರ್ ಅನ್ನು ಕೊಡಿಸಿದ್ದರು. ಆಗ ಅದರ ಬೆಲೆ 300 ರೂಪಾಯಿ. ಆದರೆ ಮೊದಲ ದಿನವೇ ನೀನು ಅದನ್ನು ಗ್ರೌಂಡಿಗೆ ತೆಗೆದುಕೊಂಡು ಹೋಗಿ ಕಳೆದುಕೊಂಡು ಬಂದಿದ್ದಿ. ಆಗ ನಾನು ನಿನ್ನನ್ನು ಮನಸಾರೆ ಹೊಡೆದಿದ್ದೆ. ನೀನು ಕಳೆದುಕೊಂಡೆ ಎನ್ನುವ ದುಃಖಕ್ಕಿಂತ ನಮಗೆ ಮತ್ತೆ ನಿನಗೆ ಕೊಡಿಸಲು ಸಾಧ್ಯ ಇಲ್ಲ ಎನ್ನುವ ಸಂಕಟ ನನಗೆ ಹಾಗೆ ಮಾಡಿಸಿತ್ತು. ಆದರೆ ನಂತರ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದೇನೆಯೋ ನನಗೇ ಗೊತ್ತು. ಹುಟ್ಟು ನನಗೆ ಈಗಲೂ ನೆನಪಿದೆ. ಒಮ್ಮೆ ಅಂಡರ್ 17 ಝೋನಲ್ ಸೆಲೆಕ್ಷನ್ ಪಂದ್ಯಗಳು ಮೈದಾನದಲ್ಲಿ ನಡೆಯುತ್ತಿದ್ದವು. ಒಂದು ತಂಡಕ್ಕೆ ನೀನು ನಾಯಕನಾಗಿದ್ದೆ. ಎದುರಾಳಿ ತಂಡದಲ್ಲಿ ಅರ್ಜುನ್ ದೇವ್ ಎನ್ನುವ ಹುಡುಗ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಬೇಗನೆ ಆತ ಔಟ್ ಎಂದು ಘೋಷಿಸಿದಾಗ ನೀನು ಅಂಪೈರಿಗೆ ಇಲ್ಲ, ಆತ ಔಟ್ ಆಗಿಲ್ಲ ಎಂದು ಹೇಳಿ ಆ ಹುಡುಗನನ್ನು ಮತ್ತೆ ಆಡು ಬಾ ಎಂದು ಕರೆದೆ. ಆತ ಸೆಂಚುರಿ ಬಾರಿಸಿದ. ನಮ್ಮ ತಂಡ ಸೋತಿತು ಎಂದು ನೀನು ಫೋನ್ ಮಾಡಿ ಹೇಳಿದಾಗ ನಾನು ಥಟ್ಟನೆ, ಅಲ್ಲೋ ಹುಚ್ಚ, ನೀನು ಮೌನವಾಗಿದ್ದರೆ ಆ ಗೆಲುವು ನಿಮ್ಮದಾಗುತ್ತಿತ್ತಲ್ಲ ಎಂದಾಗ ನೀನು, ಹೌದಮ್ಮ, ನಾಯಕನಾಗಿ ನಾನು ಸೋತೆ, ಆದರೆ ಕ್ರಿಕೆಟ್ ಆಟಕ್ಕೆ ಜಯ ಸಿಕ್ಕಿತು ಎಂದಾಗ ನನ್ನ ಮನಸ್ಸು ಅಭಿಮಾನದಿಂದ ತುಂಬಿ ಬಂದಿತ್ತು. ಬಹುಶಃ ನಿನ್ನ ಈ ಗುಣಗಳನ್ನೇ ಮೆಚ್ಚಿದ ಭಗವಂತ ನಿನ್ನ ಕೈ ಹಿಡಿದು ಇಲ್ಲಿಯವರೆಗೆ ಕರೆತಂದು ನಿಲ್ಲಿಸಿದ್ದಾನೆ ಎಂದೆನಿಸುತ್ತದೆ ನನಗೆ. ಇನ್ನೊಂದು ಘಟನೆ. ಆಗ ನಿನಗೆ 21, 22 ವರ್ಷಗಳಿರಬಹುದು. ಅಂದು ರಾಜ್ಯ ರಣಜಿ ತಂಡದ ಘೋಷಣೆ ಆಗುವುದಿತ್ತು. ನೀನು ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದೆ, ಅಮ್ಮ, ಈ ಸಲ ಆದರೂ ರಣಜಿ ತಂಡಕ್ಕೆ ಆಯ್ಕೆ ಆಗಬೇಕು, ವಯಸ್ಸು ಹೋಗುತ್ತಿದೆ, ನನ್ನ ಸಾಧನೆಗೆ ಕಾಲ ಮಿಂಚುತ್ತಿದೆ ಅಮ್ಮ ಎಂದಾಗ ನಾನು ಕೂಡ ತುಂಬಾ ಭಯಪಟ್ಟಿದ್ದೆ. ನಮ್ಮಿಬ್ಬರ ಭಯ ನಿಜ ಕೂಡ ಆಯಿತು. ಸಾಯಂಕಾಲ 6 ಗಂಟೆಯ ಸಮಯ ನಿನ್ನ ಫೋನ್ ಬಂತು. ಎಲ್ಲಿದ್ದಿ ಎಂದು ಕೇಳಿದೆ. ಮಲ್ಲೇಶ್ವರದ ಹತ್ತಿರ ಇರುವ ಸ್ಯಾಂಕಿ ಟ್ಯಾಂಕ್ ಬಳಿ ಕುಳಿತಿದ್ದೇನೆ ಎಂದೆ. ನಿನ್ನ ಧ್ವನಿ ನಡುಗುತ್ತಿತ್ತು. ನಾನು ಕ್ಷಣಕಾಲ ಮೌನಳಾದೆ. ನೀನು ಒಮ್ಮೆಲೆ ಜೋರಾಗಿ ಅಳುತ್ತಾ ಅತ್ಯಂತ ಹತಾಶನಾಗಿ, ಅಮ್ಮ ಅಮ್ಮ, ಈ ಸಾಧನೆ, ಈ ಗುರಿ ಇವೆಲ್ಲ ನಮ್ಮಂಥವರಿಗೆ ಅಲ್ಲ ಅಮ್ಮ. ನಾನು ಸೋತೆ. ನೀವು ನಿಮ್ಮ ಹೊಟ್ಟೆ ಬಟ್ಟೆ ಕಟ್ಟಿ ಕಳಿಸಿದ ದುಡ್ಡು ಸಾರ್ಥಕವಾಗಲಿಲ್ಲ. ನನಗೆ ಏನೋ ಸಾಧಿಸಲು ಸಾಧ್ಯ ಆಗುತ್ತಿಲ್ಲ. ನಾನು ವಾಪಸ್ ಊರಿಗೆ ಬರುತ್ತೇನೆ ಎಂದಾಗ ನನ್ನ ಎದೆ ಒಡೆದಿತ್ತು. ನಿನಗೆ ಏನೆಂದು ಸಮಾಧಾನ ಹೇಳಬೇಕು ಎಂಬುದೇ ನನಗೆ ತಿಳಿಯಲಾರದಾಗಿತ್ತು. ಅತ್ಯಂತ ನಿರಾಶನಾಗಿ ಹತಾಶನಾಗಿ ಕುಳಿತ ನೀನು ಎಲ್ಲಿ ಆ ಕೆರೆಯ ಪಾಲು ಆಗುತ್ತೀಯೋ ಎನ್ನುವ ಭಯ ಒಂದು ಕಡೆ. ಪರಿಪರಿಯಾಗಿ ನಿನ್ನನ್ನು ಸಮಾಧಾನಿಸಿ ನಿನ್ನನ್ನು ರೂಮಿಗೆ ಕಳಿಸಿದಾಗ ರಾತ್ರಿ 1 ಗಂಟೆ ಸಮಯ ಆಗಿತ್ತು. ಬೆಳಗ್ಗೆ ಮತ್ತೆ 6 ಗಂಟೆಗೆ ನೀನು ಫೋನ್ ಮಾಡಿ, ಅಮ್ಮ, ಪ್ರಾಕ್ಟೀಸಿಗೆ ಹೋಗುತ್ತಿದ್ದೇನೆ ಎಂದೆ. ಅಂದು ನಾನು ಹುಚ್ಚಳಂತೆ ಅತ್ತಿದ್ದೆ. ನೀನು ನಿನ್ನ ನಿರಾಶೆ, ನೋವು, ಸಂಕಟ, ಹತಾಶ ಭಾವನೆಗಳನ್ನು ಮೆಟ್ಟಿ ನಿಂತು ನಿನ್ನ ಸಮರ್ಪಣೆಯ ಭಾವ, ನಿಷ್ಠೆ, ಪ್ರಾಮಾಣಿಕತೆ, ಸಾಧಿಸಲೇಬೇಕು ಎನ್ನುವ ನಿನ್ನ ಹಸಿವಿಗೆ ಆ ಕ್ರಿಕೆಟ್ ದೇವರು ಕೂಡ ಕಣ್ಣು ತೆರೆದ ಎಂದು ಕಾಣಿಸುತ್ತದೆ. ಮರು ವರ್ಷವೇ ನಿನಗೆ ರಾಜ್ಯ ರಣಜಿ ತಂಡದಲ್ಲಿ ಸ್ಥಾನ ಸಿಕ್ಕಿತು. ಅಷ್ಟೇ ಅಲ್ಲ, ನೀನು ಆಡಿದ ಮೊದಲ ಪಂದ್ಯದಲ್ಲಿ 75 ರನ್ನುಗಳನ್ನು ಹೊಡೆದು ನಿನ್ನ ಆಯ್ಕೆಯನ್ನು ಸಮರ್ಥಿಸಿಕೊಂಡೆ. ಮುಂದೆ ಬ್ಯಾಂಕಿನಲ್ಲಿ ಕೆಲಸವಾಯಿತು. ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ಆದರೆ ಭಾರತ ತಂಡವನ್ನು ಪ್ರತಿನಿಧಿಸಬೇಕು ಎನ್ನುವ ನಿನ್ನ ಕನಸು ಸಾಕಾರಗೊಳ್ಳಲಿಲ್ಲ. ಆದರೂ IPL ಅಂತ ಬೃಹತ್ ವೇದಿಕೆಗೆ ಸತತ 3 ವರ್ಷ ಆಯ್ಕೆಯಾದೆ. 11ರ ಬಳಗದಲ್ಲಿ ಆಡಲು ಅವಕಾಶ ಸಿಗದಿದ್ದರೂ ಖ್ಯಾತ ದಿಗ್ಗಜರಾದ ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸ್ ಅವರೊಡ ಒಡನಾಟದಲ್ಲಿ ಒಬ್ಬ ಸಾಧಕನಿಗೆ ಇರಬೇಕಾದ ಶಿಸ್ತು, ಸಂಯಮಗಳನ್ನು ಕಲಿತೆ ಎಂದು ನೀನು ಕಲಿಯಲು ಸಿಕ್ಕ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಒಬ್ಬ ಪರಿಪೂರ್ಣ ಮನುಷ್ಯನಾಗಿ ನಿಂತಿರುವಿ. ಒಬ್ಬ ಸಹೋದರನಾಗಿ ನಿನ್ನ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿದವನು ನೀನು. ಈಗ ಒಳ್ಳೆಯ ಪತಿಯಾಗಿ, ಆದರ್ಶ ತಂದೆಯಾಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಈ ವೃದ್ಧಾಪ್ಯದಲ್ಲಿ ನಿಮ್ಮಿಬ್ಬರ ದಾಂಪತ್ಯ ಜೀವನದ ಸವಿಯನ್ನು, ಮೊಮ್ಮಕ್ಕಳ ಒಡನಾಟದ ಭಾಗ್ಯವನ್ನು ನಮಗೆ ಒದಗಿಸಿ
ಸದಾ ನಮ್ಮಿಬ್ಬರ ಬೆನ್ನಿಗೆ ನಿಂತ ಆದರ್ಶ ಮಗ ಸೊಸೆ ನೀವಿಬ್ಬರು. ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನು ಬೇಕು ನಮಗೆ ಹೇಳು. ಹುಟ್ಟು, ಕೊನೆಯದಾಗಿ ಒಂದು ಮಾತು. ನಿವೃತ್ತನಾದೆ ಎಂದು ನೋವು ಪಡಬೇಡ. ಮನುಷ್ಯನ ಎಲ್ಲ ವೃತ್ತಿಗಳಿಗೂ ನಿವೃತ್ತಿ ಎನ್ನುವುದು ಇದ್ದೇ ಇದೆ. ಇದು ಸರ್ವಕಾಲಿಕ ಸತ್ಯ ಮತ್ತು ವಾಸ್ತವ ಕೂಡ ಹೌದು. ನೀನು ಆಟದಿಂದ ನಿವೃತ್ತನಾಗಿರಬಹುದು, ಆದರೆ ಕ್ರಿಕೆಟ್ ಆಟದ ಚಟುವಟಿಕೆಯಲ್ಲಿ ಮತ್ತೆ ನಿನ್ನ ಕೌಶಲ್ಯ ಸಾಮರ್ಥ್ಯ ತೋರಿಸುವ ಅವಕಾಶ ನಿನಗೆ ಒದಗಿ ಬಂದಿದೆ. ಒಬ್ಬ ಕ್ರಿಕೆಟ್ ವೀಕ್ಷಕ ವಿವರಣೆಕಾರನಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಮತ್ತೆ ಈಗ ಒಂದು ವಾರದ ಹಿಂದೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನಿಂದ ರಾಜ್ಯ ಕ್ರಿಕೆಟ್ ತಂಡದ ಸೆಲೆಕ್ಷನ್ ಆಫೀಸರ್ ಹುದ್ದೆಯನ್ನು ಅಲಂಕರಿಸಿರುವಿ. ಮಗನೇ, ಅಂದು ನೀನು ನಿಂತ ಜಾಗದಲ್ಲಿ ಇಂದು ಬೇರೆ ಮಕ್ಕಳು, ಅವರ ಪಾಲಕರು ನಿಂತಿದ್ದಾರೆ. ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಯೋಗ್ಯವಾದ ಕ್ರೀಡಾಪಟುವಿಗೆ ಸಿಗಬೇಕಾದ ನ್ಯಾಯವನ್ನು ಒದಗಿಸಿ ನಿನ್ನ ಆ ಹುದ್ದೆಗೆ ಗೌರವ ತಂದುಕೊಡು. ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾದ ನಮ್ಮ ಮಗನಾದ ನೀನು ಅಸಾಮಾನ್ಯನಾಗಿ ಬೆಳೆದು ನಿಲ್ಲಲು ಮತ್ತು ನಿನ್ನ ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕುದಾಗಿ ಇಂದು ಸ್ಥಾನ, ಮಾನ, ಗೌರವ, ಹಣ ಎಲ್ಲವನ್ನು ಒದಗಿಸಿ ನಿನ್ನನ್ನೊಬ್ಬ ಆದರ್ಶ ಆಟಗಾರನಾಗಿ ರೂಪಿಸಿದ, ನಿನಗೆ ಎಲ್ಲವನ್ನೂ ಒದಗಿಸಿದ ಆ ನಿನ್ನ ಕ್ರಿಕೆಟ್ ದೇವರಿಗೆ ಹೃದಯಪೂರ್ವಕ ಕೃತಜ್ಞೆಯನ್ನು ಅರ್ಪಿಸಿ ನಮ್ಮ ಮನದಾಳದ ಮಾತುಗಳನ್ನು ಮುಗಿಸುತ್ತೇನೆ.